ತಕ್ಕೊಳ್ಳಿ, ಇಲ್ಲಾಂದ್ರೆ ಮಣ್ಣು ಪರೀಕ್ಷೆಗೆ ಈ ಬೇಸಿಗೆಯಲ್ಲಿ ತಕ್ಕೊಡಿ ನಂಗೆ. ಇವಾಗ ಒಯ್ಯಲ್ಲ ಸರ್ ಇಲ್ಲ, ಇಷ್ಟು ತೇವಾಂಶ ಇದ್ರೆ ನೀವು ಮಣ್ಣು ತೆಗಿಯಕ್ ಬರೋದಿಲ್ಲ. ತೆಗೆದ್ರು ನಿಮಗೆ ಅದ್ರ ರಿಪೋರ್ಟ್ ಚೆನ್ನಾಗಿ ಬರೋದಿಲ್ಲ. ಸೊ ಸ್ವಲ್ಪ ಇನ್ನೂ ಆರಕ್ಕೆ ಬರಲಿ. ಸೊ ಮಣ್ಣು ಪರೀಕ್ಷೆಗೆ ಬೇಕಾದ್ರೆ ನಿಮಗೆ ಎಷ್ಟು ಎಕರೆ ಇದೆ? 2 ಎಕರೆನಾ? ಸೊ 2 ಎಕರೆಲಿ ಒಂದು 8 ಕಡೆ ತೆಗಿಬೇಕು. 8 ಕಡೆ ತೆಗಿಯೋದು. ಒಂದು ಕಡೆ ಹೇಗೆ ತೆಗಿಬೇಕು ಅಂತ ಹೇಳಿದ್ರೆ ಮಣ್ಣನ್ನ 4 ಗಿಡದ ಮಧ್ಯದಲ್ಲಿ ಅಥವಾ 2 ಗಿಡದ ಮಧ್ಯದಲ್ಲಿ. ಸೊ ಅಲ್ಲಿ ತೆಗಿಬೇಕು. ಅಲ್ಲಿ ಏನು ಗೊಬ್ಬರ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಅಲ್ಲಿ ತೆಗಿಬೇಕು. ಸೊ ಗೊಬ್ಬರ ಕೊಟ್ಟಿದ್ದು ಒಂದು 3 ತಿಂಗಳು ಒಳಗೆ ಕೊಟ್ಟಿದ್ದೀರಾ ಅಂದ್ರೆ ಅಲ್ಲಿ ತೆಗಿಬೇಡಿ, 4 ಗಿಡದ ಮಧ್ಯದಲ್ಲಿ. ಸೊ 1.5 ಆಳ ಗುಂಡಿ ತೆಗಿಬೇಕು. ಮಣ್ಣು ತೆಗಿಯೋದು ಹೇಳ್ತಾ ಇದೀನಿ ನಾನು. ಮಣ್ಣು ಹೇಗೆ ನೀವು ಇಲ್ಲಿ ತೆಗಿಬೇಕು ಅಂದ್ರೆ ನೀವು 1.5 ಆಳ ಗುಂಡಿ ಹೊಡಿಬೇಕು. 45 ಸೆಂಟಿಮೀಟರ್. ಆ ಮಣ್ಣನ್ನೆಲ್ಲ ಹೊರಗಡೆ ಎತ್ತಾಕ್ಬೇಕು. ನೀವು ಕಲ್ಕಂಬ ನೆಡಕ್ ಹೊಡಿತೀರಲ್ಲ ಆ ತರ ಗುಂಡಿ. ಸೊ ಆ ಮಣ್ಣೆಲ್ಲ ಹೊರಗೆ ತೆಗೆದ್ರೆ ಖಾಲಿ ಗುಂಡಿ ಇರ್ತದೆ 1.5 ಆಳದ್ದು. ಸೊ ಮೇಲಿಂದ ಸಬ್ಬಲಲ್ಲಿ 4 ಭಾಗನು ಹೆರ್ಕೋಬೇಕು. ಮೇಲಿಂದ ಕೆಳಗಿನವರೆಗೂ 1.5 ಆಳ ಗಂಟನು ನೀವು ಹೆರದಿದ್ ಮಣ್ಣು ಬೀಳ್ಬೇಕು. ಸೊ ಒಳ್ಳೆ ಕೇಕ್ ಕಟ್ ಮಾಡ್ಬೇಕು. ಸೊ 4 ಕಡೆ ಹೆರದಿದ್ ಮಣ್ಣು ಏನ್ ಕಲೆಕ್ಟ್ ಮಾಡ್ತೀರಿ ಆ ತರ ನಿಮ್ 2 ಎಕರೆಲ್ಲೂ 8 ಕಡೆ ತೆಗಿಬೇಕು. ನಿಮ್ ಬಾರ್ಡ್ರಿಂದ 20 ಅಡಿ ಒಳಗೆ, ಈ ಬಾರ್ಡ್ರಿಂದ 20 ಅಡಿ ಒಳಗೆ. ಸೊ ಈ ಕಡೆ 20 ಅಡಿ ಒಳಗೆ, ಈ ಕಡೆ 20 ಅಡಿ ಬಿಟ್ಬಿಟ್ಟು. ಸೊ ಜಿಗ್ಜಾಗಲ್ಲಿ ತೆಗಿಬೇಕು. ನೀವು ಒಂದ್ ಸ್ಯಾಂಪಲ್ ಅಲ್ಲಿ ತೆಗೆದ್ರೆ ಒಂದ್ ಸ್ಯಾಂಪಲ್ ಇಲ್ಲಿ, ಮತ್ತೆ ಒಂದ್ ಸ್ಯಾಂಪಲ್ ಅಲ್ಲಿ, ಒಂದ್ ಸ್ಯಾಂಪಲ್ ಇಲ್ಲಿ, ಈ ತರ ಜಿಗ್ಜಾಗಲ್ಲಿ ನೀವು ಎಲ್ಲ ಕಡೆನೂ ರೆಪ್ರೆಸೆಂಟೇಟಿವ್ ಸಾಯಿಲ್ ಸಿಗ್ಬೇಕು ನಮ್ಗೆ. ಎಲ್ಲ ಕಡೆದು ಒಂದೇ ಪ್ರಮಾಣದಲ್ಲಿ ಸಿಕ್ತು ಅಂತ ಹೇಳಿದಾಗ ನಿಮ್ಗೆ ಅದರಲ್ಲಿ ಈಗ ಒಂದು ಗುಂಡಿಲಿ ನಾವು 2 kg ಮಣ್ಣು ತೆಗಿತೀವಿ. ಆತರ 8 ಕಡೆ ಅಂದ್ರೆ ಒಂದ್ ಗುಂಡಿಲಿ 2 kg 2 kg ಒಂದ್ ಬುಟ್ಟಿಗೆ ಹಾಕತ್ತೀರಾ. ಸೊ 8 ಕಡೆ ತೆಗೆದ್ರಿ ಅಂದ್ರೆ ಒಂದು 16 kg 20 kg ಮಣ್ಣು ಸಿಗ್ತದೆ. ಸೊ 20 kg ಮಣ್ಣನ್ನ ಒಂದ್ ಬುಟ್ಟಿ ಮಣ್ಣು 20 kg ಅಂದ್ರೆ ಒಂದ್ ಬುಟ್ಟಿ ಮಣ್ಣನ್ನ ತೆಗೆದು ತೆಳ್ಳಗೆ ನೆರಳಲ್ಲಿ ಅಥವಾ ಪಾಟ್ ಮೇಲೆ ಹಾಕಿ ತೇವಾಂಶ ಇದ್ರೆ ಒಣಗಿಸ್ಬೇಕು. ನಿಮ್ಮಲ್ಲಿ ತೇವಾಂಶ ಆರದೇ ಇಲ್ಲ. ಇನ್ನು ನಿಮ್ಗೆ ನವೆಂಬರ್ ಹೋದ್ರೂ ಆರ್ಲಿಕ್ಕೆ ಏನಿಲ್ಲ ಇನ್ನು. ಸೊ ನೀವು ತೇವಾಂಶ ಎಲ್ಲ ಆರಕ್ಕೆ ಬಂದಾದ್ಮೇಲೆ ಮಣ್ಣಲ್ಲಿ ಗಾಳಿಲೇ ಇಟ್ಟು ಒಣಗಿಸ್ಬೇಕು. ಬಿಸಿಲಿಗೆ ಹಾಕಂಗಿಲ್ಲ ಮಣ್ಣನ್ನ ತಗೊಂಡೋಗಿ. ಸೊ ನೆರಳಲ್ಲಿ ಇಟ್ಟು ಒಣಗಿಸಾದ್ಮೇಲೆ ಅದು ಚೆನ್ನಾಗಿ 20 kg ಮಣ್ಣನ್ನ ಚೆನ್ನಾಗಿ ಮಿಶ್ರಣ ಮಾಡಿ ಒಂದ್ ದೋಸೆ ತರ ಆಡ್ಕೊಂಡು ಅದ್ರಲ್ಲಿ ಒಂದು ಪ್ಲಸ್ ಹಾಕಾರ. 20 kg ಮಣ್ಣಲ್ಲಿ ಪ್ಲಸ್ ಹಾಕಾರ. ಸೊ 4 ಭಾಗ ಆಗುತ್ತೆ. ಸೊ ಅದ್ರಲ್ಲಿ 2 ಭಾಗ ತೆಗೆದಾಕ್ಬೇಕು. ಈಗ ಪ್ಲಸ್ ಹೊಡೆದಾಗ 4 ಆಗುತ್ತಲ್ಲ, ಈ ಭಾಗನ ತೆಗಿಬೇಕು. ಈ ಕಡೆ ತೆಗೆದ್ಬಿಟ್ಟು ಈ ಭಾಗ ಇರ್ತದಲ್ಲ ಅದನ್ನ ಮಿಶ್ರಣ ಮಾಡ್ಕೋಬೇಕು. ಈಗ 20 kg ಮಣ್ಣಲ್ಲಿ 10 kg ಹೋಗ್ಬಿಡ್ತದೆ. ಇನ್ನು 10 kg ಹೊಡಿತದೆ. ಚೆನ್ನಾಗಿ ಮಿಶ್ರಣ ಮಾಡ್ಬೇಕು. ಮತ್ತೆ ದೋಸೆ ತರ ಹಾಕ್ಬೇಕು. ಮತ್ತೆ ಪ್ಲಸ್ ಆಕಾರ ಹೊಡಿಬೇಕು. ಸೊ ಈಗ ಈ ಭಾಗ ತೆಗೆದಿದ್ವಲ್ಲ, ಈಗ ಈ ಭಾಗ ತೆಗಿಬೇಕು. 5 kg ಉಳಿತಾವ. ಇನ್ನು 5 kg ಉಳಿತದೆ. ಮತ್ತೆ ಚೆನ್ನಾಗಿ ಮಿಶ್ರಣ ಮಾಡ್ಬೇಕು. ಮತ್ತೆ ಅದೇ ತರ ನೀವು ಒಂದು 3 ರಿಂದ 4 ಟೈಮ್ ಮಾಡಿದಾಗ 1 kg ಬರೋವರ್ಗುನು ತೆಗಿಬೇಕು. ಅಪೋಸಿಟ್ ಸೈಡ್ ಅಲ್ಲಿ ತೆಗಿತಾ ಹೋಗ್ಬೇಕು. ಸೊ ಲಾಸ್ಟಿಗೆ ಎಂಡ್ ಆಫ್ ಒಂದು kg ಅಷ್ಟು ಉಳಿಸ್ಕೊಂಡು ಅದನ್ನ ನೀವು ಲ್ಯಾಬಿಗೆ ಕೊಡ್ಬೇಕು. ಸೊ ನಮ್ಮಲ್ಲಾದ್ರೂ ಕೊಡಿ, ಎಲ್ಲಿ ಒಳ್ಳೆ ಕಡೆ ಮಾಡ್ತಾರೆ. ಸೊ ಎಲ್ಲಿ ಮೈಕ್ರೋ ನ್ಯೂಟ್ರಿಯೆಂಟ್ಸ್, ಸೆಕೆಂಡರಿ ನ್ಯೂಟ್ರಿಯೆಂಟ್ಸ್, ಮೇಜರ್ ನ್ಯೂಟ್ರಿಯೆಂಟ್ಸ್ ಎಲ್ಲಿ ಚೆನ್ನಾಗಿ ಮಾಡ್ತಾರೆ ಅಲ್ಲಿಗೆ ಮಣ್ಣನ್ನು ಕೊಡಿ. ಸೊ ನಮ್ಮಲ್ಲೇ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ನಮಗೂ ಕೊಡ್ಬೋದು. ನಾನು ಈಗ ನಿಮಗೆ ನೀವೇ ತೆಗಿಯೋದು ಅಂತ ಹೇಳಿದಕ್ಕೆ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಈ ಆಕಾರದ ಕಟ್ ಮಾಡುದು, ಈ ಭಾಗ ತೆಗೆದ್ಬಿಡುದು. ಹೌದು, ಈ ಭಾಗ ಮತ್ತೆ ದೋಸೆ ತರ ಹಾಕಿಡುದು. ಚೆನ್ನಾಗಿ ಮಿಶ್ರಣ ಮಾಡಿ ಈ ಭಾಗ ತೆಗೆದ್ಬಿಡುದು. ಮತ್ತೆ 1 kg ಬರೋವರೆಗೂ 20 kg 1 kg ಬರೋವರೆಗೂ ತೆಗಿತಾರೆ. ಅದರಲ್ಲಿ 2 kg ಇಟ್ಕೊಳ್ಳಿ. ಲಾಸ್ಟಿಗೆ 1 kg ನಮಗೆ ಕೊಡಿ, 1 kg ಹಾಗೆ ಇಟ್ಕೊಂಡಿದ್ವಿ. ಈಗ ಇಲ್ಲೆಲ್ಲಾರ ಕೊಡಕ್ ಬರ್ತದೆ. ಸೊ 2 ರಿಪೋರ್ಟ್ ಬರ್ಲಿ, ಅದನ್ನ ನೋಡಿ ಬೇಸಡನ್ನ ನೀವು. ಈ ತೋಟ ತೋರಿಸಿದ್ನಲ್ಲ, ಈಗ ಈ ತೋಟ ಸರಿ ಆಯ್ತು. ಈಗ ಹೋಗ್ತೀನಿ ನಾನು. ಅಲ್ಲಿ 1 4 4 5 6 7 8 9 ಕಡೆ ಐತಿ ಸರ್ ತೋಟ. ಅಲ್ಲಿ ಎಲ್ಲಾ ಕೂಡಿ ಒಂದೇ ಎಲ್ಲರಲ್ಲೂ ತೆಗಿಬೇಕು. 9 ಕಡೆ ಒಂದೊಂದ್ ಪ್ಲಾಟ್ ಇದೆಯಾ ಅಂದ್ರೆ ಸಣ್ಣ ಇಷ್ಟ ಪೀಸ್ಗಳಿದಾವೆ. ಪೀಸ್ಗಳಿರ್ಲಿ. ಪ್ಲಾಟ್ ಒಂದೇನಾ? 2 ಒಂದು ಮನೆ, ಹಸಿ ತೋಟ, ಭೂಷಣೆ ತೋಟ, ಭೂಷಣೆ ಪಕ್ಕ ತೋಟ, ಪ್ರಸಾದ್ ಭಟ್ರ ತೋಟ, ಆಮೇಲೆ ಭೂಷಣೆ ಮನೆ ಪಕ್ಕ ತೋಟ, ಭೂಷಣೆ ಒಂದೇ ಕೋಡಿ ಸರ್. ಸರೌಂಡ್ ಒಂದೇ. ಓಕೆ, ಸರೌಂಡ್ ಒಂದೇ ಇರ್ತದೆ. ನಿಮಗೆ ಒಂದ್ ಏಜ್ ಇಂದು ಈಗ ಇದು ಒಂದು 20 ವರ್ಷದ ಗಿಡ ಅಂತ ಅನ್ಕೊಳ್ಳಿ. 20 ವರ್ಷದ ಗಿಡ ಎಷ್ಟು ಭಾಗ ಇದೆ ಅದು ಒಂದು ಸ್ಯಾಂಪಲ್ ಮಾಡ್ಕೊ. ಇನ್ನೊಂದು ಸಸಿ ತೋಟ. ಸೊ ಅದೆಷ್ಟು ಗಿಡಗಳಿದೆ ಅದೊಂದು ತೋಟ ಮಾಡ್ಕೊ. ಸೊ ಈಗ ಒಂದ್ 2 ತೋಟ, ಭೂಷಣೆ ಪಕ್ಕದ್ದು ಪ್ರಸಾದ್ ಭಟ್ರ ತೋಟ ಒಂದ್ ತೆಗೆದು ಸಾಕು. ಒಂದೇ ಲೆವೆಲ್. ಸೊ ಆ ಮಣ್ಣಿನ ಗುಣಧರ್ಮನೂ ಹಾಗೆ ಇರ್ಬೇಕು, ಒಂದೇ ತರ. ಈ ಕಡೆ ಮರಳು ಮಿಶ್ರಿತ ಮಣ್ಣಿದೆ ಅಂದ್ರೆ ಅದೇ ಒಂದು ಸಪರೇಟ್ ಮಾಡ್ಕೋಬೇಕು.
ಈ ಕಡೆ ಅಂಟು ಮಣ್ಣಿದೆ ಅಂದ್ರೆ ಅದೇ ಒಂದು ಮಣ್ಣು ಪರೀಕ್ಷೆ ತಗೊಂಡು ಆ ತೋಟದ್ದೇ ಬೇರೆ ಈ ತೋಟದ್ದೇ ಬೇರೆ ಹಿಂಗೆ ಆತರ ಮಾಡಿ ಅಂಟು ಗಮ್ಮು ಅಂದ್ರೆ ಒಂದೇ ಅಲ್ಲ ಈಗ ಸ್ಪಾಟ್ ಮೇಲೆ ಕರ್ಕೊಂಡು ಹೋಗಿ ತೋರಿಸ್ಬಿಡ್ತೇನೆ ನಾನು ಅವ್ರು ಇದ್ರಲ್ಲಿ ಈ ಲೆಕ್ಕ ಯಾವ ಲೆಕ್ಕ ಸರಿ, ಅಲ್ಲಿ ಹೋಗೋದಾದ್ರೆ ಅಲ್ಲಿ ಕೇಳಂತಿದ್ರಿ